ಕಳೆದ ಹಲವು ವರ್ಷಗಳಿಂದ ಪುರಸಭೆಯಿಂದ ನೀರು ಸರಬರಾಜಾಗದೆ ಸಂಕಷ್ಟಕ್ಕೆ ಸಿಲುಕಿದ ಬಂಟ್ವಾಳದ ಕೌಡಲ್ ರೆಂಗೆಲ್ ನಾಗರಿಕರು ಸೇರಿ ಪುರಸಭೆಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದರು. ಮಹಿಳೆಯರು ತನ್ನ ಮನೆಯ ಬಟ್ಟೆಗಳನ್ನು ಪುರಸಭೆಗೆ ತಂದು ತೊಳೆದು ಒಣಗಲು ಹಾಕಿದ ಪ್ರಸಂಗವೂ ನಡೆಯಿತು. ಪುರಸಭೆಯ ಅಧಿಕಾರಿಗಳು ಪ್ರತಿಭಟನಾಕಾರರನ್ನು ಮನವೊಲಿಸಲು ಪ್ರಯತ್ನಿಸಿದರು. ನಂತರ ಊರಿಗೆ ನೀರಿನ ಸಮಸ್ಯೆಯನ್ನು ಶಾಶ್ವತ ಪರಿಹಾರ ಮಾಡುವ ಭರವಸೆ ನೀಡಿದರು. ಆ ಟ್ಯಾಂಕ್ ಫಸ್ಟ್ ಲೋಡ್ ಆಗಿ ಅಲ್ಲಿಂದ 40 ಮನೆಗೆ ಮಾಡಿದ್ರೆ ಪ್ರಧಾನ ನೀರು ಬರುತ್ತೆ. ಆ ಪ್ರಾಜೆಕ್ಟ್ ತಗೊಂಡಿದ್ದೀವಿ. ಎಷ್ಟು ಖರ್ಚಾಗುತ್ತೆ ಈಗ ನಮ್ಮ ಇಂಜಿನಿಯರ್ಗೆ ಎಕ್ಸ್ಪೆಕ್ಟ್ ಮಾಡಿ ಮಾಡ್ತೀವಿ. ಈಗ ಪ್ಯಾರಲಲ್ ಆಗಿ ನಮ್ಮ ಏನು ದೇವು ಮತ್ತು ರವಿ ಏನಿದ್ದಾರೆ ಅಲ್ಲಿ ಏನು ಇನ್ಕ್ರೀಸ್ ಮಾಡಿ ಮುಂಚೆಲ್ಲ ರೈತರಿಗೆ ಟೈಮ್ ಸಿಕ್ಕಿತ್ತು. ನಿಮಗೆ ಸಪ್ರೇಟು ಟೈಮ್ ಸಿಕ್ಕಿಟ್ಟು ನಾನು ನಾಳೆಯಿಂದ ಬರ್ತೀವಿ. ನಾಳೆನ ಬರ್ತೀನಿ ಅಂದರೆ ಒಂದು 10 ಜನ ಟೀಮ್ ಮಾಡಿದ್ದು 15-20 ಜನ ಒಂದೊಂದು ಟೀಮ್ ಮಾಡಿಕೊಂಡು ಗ್ರೂಪ್ ಮಾಡಿದ್ವಿ. ಎಷ್ಟು ಗಂಟೆಗೆ ಬರುತ್ತೆ, ಎಷ್ಟು ಗಂಟೆಗೆ ಆಫ್ ಆಯಿತು ಅಂತ ಡೈಲಿ ಮೆಸೇಜ್ ಕಳಿಸ್ತೀವಿ. ಪ್ರತಿಭಟನೆಯ ಸಂಘಟಕರಾದ ಶಬೀರ್, ನವಾಜ್, ಖಾಲಿದ್, ಎಸ್ಟಿಪಿಐ ಮುಖಂಡರಾದ ಕಬೀರ್ ಅಕ್ಕರಂಗಡಿ, ಅಶ್ರಫ್ ತಲಪಾಡಿ, ಊರಿನ ಹಿರಿಯರಾದ ಕುನಿ ಮೊನಾಕ, ಹಮೀದ್ ರಜಾಕ್ ಇತರರು ಉಪಸ್ಥಿತರಿದ್ದರು. ಕೌಡೇಲ್ ಗ್ರಾಮದ ನೀರಿನ ಸಮಸ್ಯೆ ಕಳೆದ ಸತತ 2 ವರ್ಷಗಳಿಂದ ನಾವು ಮನವಿಯನ್ನು ಹಿಡಿದುಕೊಂಡು ಮುನ್ಸಿಪಾಲಿಟಿಗೆ ಅಲೆದಾಡ್ತಾನೇ ಇದ್ದೇವೆ. ಅಧಿಕಾರಿಗಳು ಭರವಸೆಯನ್ನು ಮಾತ್ರ ಕೊಟ್ಟರೆ ಹೊರತು ಇದುವರೆಗೂ ಕೂಡ ನೀರಿನ ಸರಬರಾಜನ್ನು ಕೊಟ್ಟಿಲ್ಲ. ಅಸಮರ್ಪಕವಾಗಿ ನೀರು ಪೂರೈಕೆ ಆಗುತ್ತಿದ್ದರೂ ಕೂಡ ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತೆ ನೀರು ಬಂದರೂ ಕೂಡ ಟ್ಯಾಂಕಿಗೆ ಹೋಗದೆ ಯಾವುದೇ ಕಾರ್ಯಕ್ಕೂ ಬಾರದ ನೀರಾಗಿದೆ. ಈ ನೀರು ಇದ್ದರೇನು ಬಿಟ್ಟರೇನು. ನೀವು ನೋಡಿದ ನೇತ್ರಾವತಿ ನದಿ ತುಂಬಿ ತುಳುಕ್ತಾ ಇದೆ. ನೇತ್ರಾವತಿ ನದಿಯಿಂದ ಬೊಂಡಾಲ ಟ್ಯಾಂಕ್ಗೆ ಸರಿಯಾಗಿ ನೀರು ಆಗ್ತಾ ಇದೆ. ನೀರು ಸರಬರಾಜು ಕರೆಕ್ಟಾಗಿ ಆಗ್ತಾ ಇದೆ. ಆದರೆ ಬೊಂಡಾಲದಿಂದ ಕೌಡೇಲು ಮತ್ತು ರೆಂಗೇಲು ಗ್ರಾಮಕ್ಕೆ ನೀರು ಪೂರೈಕೆ ಆಗ್ತಾ ಇಲ್ಲ. ಇದರ ಮೂಲ ಕಾರಣ ಏನಂತ ನಮಗೂ ಗೊತ್ತಿಲ್ಲ. ಮೂಲ ಕಾರಣ ಏನಂತ ಕೇಳಿದರೆ ಮುನ್ಸಿಪಾಲಿಟಿ ಇಂಜಿನಿಯರು ಅಥವಾ ಆಪರೇಟರ್ ನಡುವೆ ಗೊಂದಲ ಇದೆ. ಅವರ ಮಧ್ಯೆ ಗೊಂದಲದ ವಾತಾವರಣ ಇದೆ. ಅವರಿಗೆ ಗೊತ್ತಿಲ್ಲ ಯಾವ ರೀತಿ ಸೊಲ್ಯೂಷನ್ ಮಾಡಬೇಕಂತ. ಬಂಟ್ವಾಳದ 27 ವಾರ್ಡಿನಲ್ಲಿ 26 ವಾರ್ಡಿಗೆ ಯಾವುದೇ ಸಮಸ್ಯೆ ಇಲ್ಲ ಆಗುವುದಾದರೆ ಕೌಡೇಲು ಗ್ರಾಮಕ್ಕೆ ಮಾತ್ರ ಯಾಕೆ ನೀರು ಬರೋದಿಲ್ಲ? ನಮ್ಮದು ಏನು ಬಂಟ್ವಾಳ ಪುರಸಭಾ ವ್ಯಾಪ್ತಿಗೆ ಬರುವುದಿಲ್ಲವೇ? ಹಾಗಾದರೆ ನಮ್ಮ ಟ್ಯಾಕ್ಸ್ ಮನ್ನಾ ಮಾಡಿ, ನಮ್ಮ ನೀರಿನ ಬಿಲ್ಲಿನ ಪಾವತಿಯನ್ನು ಮನ್ನಾ ಮಾಡಿ, ನಮಗೆ ನಾವೇ ಒಂದು ಪರಿಹಾರವನ್ನು ಕಂಡುಕೊಳ್ತೇವೆ. ನಮ್ಮ ಟ್ಯಾಕ್ಸ್ ಬೇಕು, ನಮಗೆ ನೀರು ಕೊಡುವುದಿಲ್ಲ ಅಂದರೆ ಇದು ಯಾವ ಸೀಮೆಯ ನ್ಯಾಯ? ನೋಡಿ, ನಮ್ಮ ಕೌಡೇಲು ಪ್ರದೇಶಕ್ಕೆ ವೋಟ್ ಕೇಳಲಿಕ್ಕೆ, ಮತ ಕೇಳಲಿಕ್ಕೆ ನಮ್ಮ ಸೋ ಕಾಲ್ಡ್ ಜಾತ್ಯತೀತ ಪಕ್ಷದ ಜಿಲ್ಲಾ ನಾಯಕರು ಬರ್ತಾರೆ, ಬೂತ್ ಮಟ್ಟದ ನಾಯಕರು ಬರ್ತಾರೆ. ನಾವು ಈ ಒಂದು ಸಂದರ್ಭದಲ್ಲಿ, ಈ ಒಂದು ನರಕ ಯಾತನೆ ಪಡುವಂಥ ಈ ಸಂದರ್ಭದಲ್ಲಿ ನಮ್ಮ ಊರಿಗೆ ಯಾವುದೇ ಒಬ್ಬ ಕೌನ್ಸಿಲರ್ ಆಗಲಿ, ಅವರ ಬೂತ್ ಮಟ್ಟದ ಕಾರ್ಯಕರ್ತರಾಗಲಿ, ಜಿಲ್ಲಾ ಮಟ್ಟದ ನಾಯಕರಾಗಲಿ ಬರಲೂ ಕೂಡ ಇಲ್ಲ. ನಮ್ಮ ಈ ಶೋಚನೀಯ ಪರಿಸ್ಥಿತಿಯ ಬಗ್ಗೆ ಅವಲೋಕನ ಕೂಡ ಮಾಡಲಿಲ್ಲ. ನಮ್ಮಲ್ಲಿ ಒಂದು ಕಾಲು ಕೂಡ ಮಾಡಿ ಕೇಳುವ ನೈತಿಕತೆಯನ್ನು ಕೂಡ ಅವರು ತೋರಿಸಲಿಲ್ಲ. ಇದು ಬಹಳ ದುಃಖಕರದ ಸಂಗತಿ. ಯಾಕಂದರೆ ಮಾನವೀಯತೆ ಇಲ್ಲದಂತಾಗಿದೆ, ಸತ್ತಂತಾಗಿದೆ. ಇಲ್ಲಿ ನಾವು ಮುನ್ಸಿಪಾಲ್ಟಿಗೆ ಬರೋದಾದರೆ ಮುನ್ಸಿಪಾಲ್ಟಿ ಅಧಿಕಾರಿಗಳು ಕೈಯನ್ನು ಮೇಲೆ ಮಾಡಿ ನಮ್ಮಿಂದ ಆಗುವುದಿಲ್ಲ, ನೀವು DC ಹತ್ರ ಹೋಗಿ ಅಂತ ಹೇಳ್ತಾರೆ. DC ಅಲ್ಲಿ ಹೋದರೆ ನಾವು ನಿಮಗೆ ಸರಿ ಮಾಡಿ ಕೊಡ್ತೇವೆ, ಮತ್ತೊಬ್ಬರನ್ನು ತೋರಿಸ್ತಾರೆ. ನಾವು ಅಲದಾಡಿ ಸಾಕಾಗಿ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡಿಯೇ ಸಿದ್ಧ. ಅದು ಎಷ್ಟೇ ಬಿಸಿಲಿದ್ದರೂ, ಮಳೆ ಇದ್ದರೂ, ಎಷ್ಟೇ ಕಷ್ಟ ಆಗುತ್ತಿದ್ರು ನಮ್ಮ ಈ ಪ್ರತಿಭಟನೆಯ ಬಿಸಿಯನ್ನು ಮನಗಂಡು ಚೀಫ್ ಆಫೀಸರು ನಮ್ಮನ್ನು ಒಳಗೆ ಕರೆದು ನಮ್ಮಲ್ಲಿ ಸಮಾಲೋಚನೆ ನಡೆಸಿ ಒಂದು 15 ದಿನ ನಿಮಗೆ ಸರಾಗವಾಗಿ ನೀರು ಬರುವ ಹಾಗೆ ಮಾಡುತ್ತೇವೆ ತಾತ್ಕಾಲಿಕವಾಗಿ. ಆದ ನಂತರ 2 ತಿಂಗಳ ಒಳಗೆ ನಮ್ಮ ಕೌಡೇಲು ಗ್ರಾಮದಲ್ಲಿರುವಂತಹ ಟ್ಯಾಂಕ್ ಅನ್ನು ದುರಸ್ತಿ ಮಾಡಿ ಆ ಟ್ಯಾಂಕ್ಗೆ ನೀರು ಸರಬರಾಜು ಮಾಡುವ ಮೂಲಕ ಅಲ್ಲಿಂದ ಬ್ರಾಂಚ್ ಲೈನ್ ಅನ್ನು ಪ್ರತಿಯೊಂದು ಮನೆಗೆ ಕೊಡುವ ಮೂಲಕ ನಿಮಗೆ ಒಂದು ಶಾಶ್ವತವಾದ ಪರಿಹಾರವನ್ನು ಕೊಟ್ಟೇ ಕೊಡುತ್ತೇವೆ ಎಂಬ ಭರವಸೆಯನ್ನು ನೀಡಿದ್ದಾರೆ. ಈ ಭರವಸೆಯನ್ನು ನಾವು ಕೂಡ ಕೊಂಚ ಮಟ್ಟಿಗೆ ಒಪ್ಪಿದ್ದೇವೆ. ಇದು ಎಷ್ಟರ ಮಟ್ಟಿಗೆ ಫಲಿಸುತ್ತದೆ ನೋಡಬೇಕು. ಒಂದು ವೇಳೆ ನಮಗೆ ಇನ್ನು ನೀರು ಬರುವುದಿಲ್ಲ ಆದರೆ ಇದಕ್ಕಿಂತ ಉಗ್ರವಾಗಿ ಮುನ್ಸಿಪಾಲಿಟಿಯ ಒಳಗಡೆ ಹೋಗಿ ನಾವು ಈ ಪ್ರತಿಭಟನೆಯನ್ನು ಹಮ್ಮಿಕೊಳ್ತೇವೆ. ಒಳ್ಳೆ ಪ್ರತಿಭಟನೆ ಆಗಿದೆ. ಮತ್ತು ಇದರ ನಮಗೆ ಏನಾದರೂ ಇದು ಸಿಗ್ಬೋದು ಅಂತ ಭರವಸೆ ಇದೆ. ಮತ್ತು ಇನ್ನೂ ಕೂಡ ನಾವು ಕಾಯುವಂಥ ಪರಿಸ್ಥಿತಿ ಇಲ್ಲ. ಇನ್ನೂ 1 ತಿಂಗಳ ಟೈಮ್ ಕೊಟ್ಟಿದ್ದಾರೆ ನಮಗೆ. ಅದರ ಕೆಲಸ ಮಾಡಿಲ್ಲ ಅಂದರೆ ಉಗ್ರವಾಗಿ ಪ್ರತಿಭಟನೆ ನಾವು ಮಾಡ್ತೇವೆ ಖಂಡಿತವಾಗಿ. ವರ್ಷಗಳೆರಡು ಕಳೆದು ಹೋಯಿತು, ಮನವಿಗಳೆಲ್ಲ ಗಾಳಿಗೆ ತೋರಿತು. ಕಟ್ಟು ನೀರನ್ನು ನೀಡಲು ಆಗದ ಪುರಸಭಾ ಕಥೆಯ ಕೇಳಿಲ್ಲೇ.
ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.